ನಮಸ್ಕಾರ ಸ್ನೇಹಿತರೆ, 12 ಆಗಸ್ಟ್ 2026ನ ಕರೆಂಟ್ ಅಫೇರ್ಸ್ ನೋಡೋಣ. ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ PM E-ಡ್ರೈವ್ ಯೋಜನೆಯಲ್ಲಿ ಬದಲಾವಣೆ ಮಾಡಿದೆ. ಎಲೆಕ್ಟ್ರಿಕ್ ಟೂ ವೀಲರ್ಸ್ಗೆ ಇನ್ಸೆಂಟಿವ್ಸ್ 2500 ಪರ್ ಕಿಲೋವ್ಯಾಟ್ ಅವರ್, ಗರಿಷ್ಠ ಇನ್ಸೆಂಟಿವ್ 5000 ಪರ್ ವೆಹಿಕಲ್. ಸ್ಕೀಮ್ ಇಂಪ್ಲಿಮೆಂಟೇಷನ್ ಬಂದು 31 ಮಾರ್ಚ್ 2028ರವರೆಗೆ. ಒಟ್ಟು ಔಟ್ಲೇ ಬಂದು 11,900 crores. ಇನ್ನು ಎರಡನೇದು ಬಂದು ಗೌರ್ನಮೆಂಟ್ ಮಾರ್ಕೆಟ್ ಪ್ಲೇಸ್ ಬಗ್ಗೆ, GM ಬಗ್ಗೆ. GMನ 10ನೇ ಫೌಂಡೇಶನ್ ಡೇ ಆಚರಣೆ ಆಗಿದೆ. ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. GM ಹೊಸ 5 ಡಿಜಿಟ್ ಹೆಲ್ಪ್ಲೈನ್ನ ಆರಂಭಿಸಿದೆ. 14550 ಇದರ ಹೆಲ್ಪ್ಲೈನ್ ಇದು. GM ಅಂದರೆ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್. ಮೂರನೇದು ಒಂದು PLFS ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗಿದೆ. ಏಪ್ರಿಲಿಂದ ಜೂನ್ವರೆಗೆ 2026ರ ಪೀರಿಯಡಿಕ್ ಲೇಬರ್ ಫೋರ್ಸ್ ಸರ್ವೆ PLFS ಕ್ವಾರ್ಟರ್ಲಿ ಬುಲೆಟಿನ್ನ ಬಿಡುಗಡೆ ಮಾಡಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು 5.4%, ಹಿಂದಿನ ರೇಟ್ಗಿಂತ 0.4% ಅಷ್ಟು ಏರಿಕೆಯಾಗಿದೆ. ಇನ್ನು ನಾಲ್ಕನೇದು ಬಂದು GI ಪ್ರಾಡಕ್ಟ್ ಬಗ್ಗೆ, ಭಾರತ್ GI ಬಗ್ಗೆ. MSME ಮಿನಿಸ್ಟ್ರಿ ಮತ್ತು DPIIT GI ಪ್ರಾಡಕ್ಟ್ಗಳನ್ನು ಕಮರ್ಷಿಯಲೈಸೇಷನ್ ಮತ್ತು ಮಾರ್ಕೆಟ್ ಆಕ್ಸೆಸ್ ಹೆಚ್ಚಿಸಲು MOU ಮಾಡಿಕೊಂಡಿದೆ. ಭಾರತ್ GI ಬ್ಯಾನರ್ನಡಿ GI ಪ್ರಾಡಕ್ಟ್ ಮತ್ತು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಎಕೋಸಿಸ್ಟಮ್ಗೆ ODOPಗೆ ಉತ್ತೇಜನ ನೀಡಲು ಆರ್ಟಿಷನ್ಸ್, ವೀವರ್ಸ್ ಮತ್ತು ಲೋಕಲ್ ಪ್ರೊಡ್ಯೂಸರ್ಸ್ಗೆ ಮಾರ್ಕೆಟ್ ಆಕ್ಸೆಸ್ ಹೆಚ್ಚಿಸುವ ಉದ್ದೇಶ ಇದರದಾಗಿದೆ. ಐದನೇದು ಬಂದು ಅಗ್ರಿಕಲ್ಚರ್ ಸ್ಟೂಡೆಂಟ್ ಸ್ಕಾಲರ್ಶಿಪ್. ಯೂನಿಯನ್ ಮಿನಿಸ್ಟರ್ಸ್ ಶಿವರಾಜ್ ಸಿಂಗ್ ಚೌಹಾಣ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪು, ಫೆಲೋಶಿಪ್ ಡಿಸ್ಬರ್ಸ್ಮೆಂಟ್ ಇನಿಷಿಯೇಟಿವ್ನ ಆರಂಭಿಸಿದರು. ಇದರಲ್ಲಿ 21.35 ಕೋಟಿನ 6,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗೆ DBT ಮೂಲಕ ಬ್ಯಾಂಕ್ ಅಕೌಂಟ್ಗೆ ಸಂದಾಯ ಮಾಡ್ತಾರೆ. ಇನ್ನು ಆರನೇದು ಬಂದು ಮೊಬೈಲ್ ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್. NABL ಭಾರತದಲ್ಲಿ ಮೊಬೈಲ್ ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ಗಾಗಿ ಮೊದಲ ಅಕ್ರೆಡಿಷನ್ ಸ್ಕೀಮ್ ಆರಂಭಿಸಿದೆ. ವಾಟ್ ಈಸ್ NABL? NABL ಅಂದರೆ ನ್ಯಾಷನಲ್ ಅಕ್ರೆಡಿಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೇಟರೀಸ್. ಇದು QCIಯ ಕಾನ್ಸ್ಟಿಟ್ಯೂಯೆಂಟ್ ಬೋರ್ಡ್. ಇದರ ಉದ್ದೇಶ ಏನಂದರೆ ಫುಡ್ ಟೆಸ್ಟಿಂಗನ್ನು ಜನರಿಗೆ ಇನ್ನಷ್ಟು ಹತ್ತಿರಕ್ಕೆ ತರುವುದು ಮತ್ತು ಫುಡ್ ಸೇಫ್ಟಿ ಸರ್ವಿಲೆನ್ಸ್ ಬಲಪಡಿಸೋದು. ಇನ್ನು ಏಳನೇದು ಬಂದು ಇಂಡಿಯಾ ಡೊನೇಟ್ಸ್ ಪೀಕಾಕ್ಸ್ ಟು UN ಜಿನೆವಾ. ಭಾರತವು UN ಆಫೀಸ್ ಅಟ್ ಜೆನೆವಾಗೆ 5 ಪೀಕಾಕ್ ಕೊಡುಗೆಯಾಗಿ ನೀಡಿದೆ. ಅದರಲ್ಲಿ 4 ಬ್ಲೂ ಪೀಫೌಲ್, 1 ವೈಟ್ ಫೆದರ್ಡ್ ಮೇಲ್. ಸ್ಥಳ ಬಂದು ಹರಿಯಾಣ ಪಾರ್ಕ್, ಜಿನೆವಾ. 1981ರಲ್ಲಿ ಇಂದಿರಾ ಗಾಂಧಿ ಅವರು ಬ್ರೀಡಿಂಗ್ ಫೇರ್ ನೀಡಿದರು. ಇದು 2ನೇ ಕಾಂಟ್ರಿಬ್ಯೂಷನ್ ಆಗಿದೆ ಇಂಡಿಯಾದಿಂದ. ಇನ್ನು 8ನೇದು ಬಂದು ದೀಪಕ್ ದಾರ್ ವಿನ್ಸ್ 2026 ಧೀರಕ್ ಮೆಡಲ್. ಭಾರತದ ಥಿಯರಿಟಿಕಲ್ ಫಿಸಿಸಿಸ್ಟ್ ಪ್ರೊಫೆಸರ್ ದೀಪಕ್ ದಾರ್ ಅವರಿಗೆ 2026ರ ಧೀರಕ್ ಮೆಡಲ್ ದೊರೆತಿದೆ. ಫೀಲ್ಡ್ ಯಾವ ಫೀಲ್ಡಲ್ಲಿ ಅಂತಂದರೆ ಥಿಯರಿಟಿಕಲ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್. ಇವರು ಭಾರತದ ಮೊದಲ ಫಿಸಿಸಿಸ್ಟ್ ಆಗಿ ಈ ಮೆಡಲ್ ಪಡೆದಿದ್ದಾರೆ. ಅವಾರ್ಡ್ ನೀಡುವಂಥ ಸಂಸ್ಥೆ ಯಾವುದು ಅಂದರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಫಿಸಿಕ್ಸ್, ICTP. ಇನ್ನು 9ನೇದು ಬಂದು VO ಚಿದಂಬರಂ ಪೋರ್ಟ್ ಬಗ್ಗೆ. ಇದು VO ಚಿದಂಬರಂ ಪೋರ್ಟು ಅಥಾರಿಟಿ ಎಲ್ಲಿದೆ ಅಂದರೆ ತೂತುಕುಡಿನಲ್ಲಿದೆ, ತಮಿಳುನಾಡಲ್ಲಿ. ಇಂಡಿಯಾದ ಫಸ್ಟ್ ಪೋರ್ಟು ರಿಸೀವ್ ಮಾಡ್ಕೊಂಡಿರೋದು ISO 50001ನ ಒಂದು ಸರ್ಟಿಫಿಕೇಟ್ನ. 2018ರಲ್ಲಿ 18 ಸರ್ಟಿಫಿಕೇಷನ್ ಫಾರ್ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಫಿನಾನ್ಷಿಯಲ್ 2026ನಲ್ಲಿ ಎಲೆಕ್ಟ್ರಿಸಿಟಿ ನೀಡ್ಸ್ನಲ್ಲಿ 93.89% ರಿನ್ಯೂವಬಲ್ ಸೋರ್ಸ್ ಮೂಲಕ ಪೂರೈಸಲಾಗಿದೆ. ಅದಕ್ಕೋಸ್ಕರ ಈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ನು 10ನೇದು ಬಂದು ವಿಯೆಟ್ನಾಂ ಸ್ಪೇಸ್ ಎಕ್ಸ್ ಬಗ್ಗೆ. ವಿಯೆಟ್ನಾಂನ ವಿನ್ಸ್ಪೇಸ್ 2027ರಲ್ಲಿ ತನ್ನ ಸ್ಯಾಟಲೈಟನ್ನು ಸ್ಪೇಸ್ ಎಕ್ಸ್ನ ಟ್ರಾನ್ಸ್ಪೋರ್ಟರ್ ರೈಟ್ ಶೇರ್ ಮಿಷನ್ ಮೂಲಕ ಲಾಂಚ್ ಮಾಡಲು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಟ್ರಾನ್ಸ್ಪೋರ್ಟರ್ ಒಂದು ರೈಟ್ ಶೇರ್ ಲಾಂಚ್ ಸರ್ವಿಸ್. ಲಾಂಚ್ ವೆಹಿಕಲ್ ಒಂದು ಫಾಲ್ಕನ್ 9. ಪರ್ಪಸ್ ಬಂದು ವಿಯೆಟ್ನಾಂನ ಇಂಡಿಜಿನಿಯಸ್ ಸ್ಪೇಸ್ ಕೆಪಬಿಲಿಟಿನ ಅಭಿವೃದ್ಧಿಪಡಿಸಲು. ಇನ್ನು 11ನೇದು ಬಂದು ಇಂಡಿಯಾ ವಿನ್ಸ್ 12 ಮೆಡಲ್ಸ್ ಇನ್ ಪ್ಯಾರಾಸೈಕ್ಲಿಂಗ್. ಡೆನ್ಮಾರ್ಕ್ನ ಒಡೆನ್ಸನಲ್ಲಿ ನಡೆದ UCI ಪ್ಯಾರಾಸೈಕ್ಲಿಂಗ್ ಟ್ರ್ಯಾಕ್ ಇವೆಂಟ್ನಲ್ಲಿ ಭಾರತ 2 ಗೋಲ್ಡು, 5 ಸಿಲ್ವರು, 5 ಬ್ರೋಂಜ್ನ ಒಟ್ಟು ಟೋಟಲ್ 12 ಮೆಡಲ್ ಗೆದ್ದಿದೆ.
ಅದರಲ್ಲಿ ಹರ್ಷದ್ ಸೈಕ್ ಅವರು 6 ಮೆಡಲ್, ವಿಶ್ವ ವಾಸಾನಿ ಅವರು 4 ಬ್ರೋಂಜು, ಅಂಶುಮಾನ್ ದುಮಾಲ್ರವರು 2 ಸಿಲ್ವರ್ನ ಪಡೆದಿದ್ದಾರೆ. ಇನ್ನು 12ನೇ ಬಂದು TTFI ರೆಕಗ್ನಿಷನ್ ಸಸ್ಪೆಂಡ್ ಆಗಿದೆ. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ರವರು 12 ಆಗಸ್ಟ್ರಂದು ಟೇಬಲ್ ಟೆನ್ನಿಸ್ ಫೆಡರೇಷನ್ ಆಫ್ ಇಂಡಿಯಾಗೆ ನೀಡಿದ್ದ ರೆಕಗ್ನಿಷನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ ಏನಂತಂದರೆ ಗವರ್ನೆನ್ಸ್ ಡಿಫಿಷಿಯನ್ಸಿ ಮತ್ತು ಸ್ಟಿಪ್ಯುಲೇಟೆಡ್ ಟೈಮ್ ಫ್ರೇಮ್ನಲ್ಲಿ ಆರ್ಗನೈಜೇಷನಲ್ ಎಲೆಕ್ಷನ್ ನಡೆಸ್ತಿರೋದು. ಈ ಕಾರಣಕ್ಕೆ TTFIನ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿಗೆ 12 ಆಗಸ್ಟ್ 2026 ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿವೆ. ಧನ್ಯವಾದಗಳು.